ಹೋಗ್ತಿದ್ದ ದಾರಿ ಬಗ್ಗೆ ಗೊತ್ತಿರಲಿಲ್ಲ. ತಲುಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ. ಎಲ್ಲರಿಗೂ ನಮಸ್ತೆ. ನಾನು ಮತ್ತು ನನ್ನ ಗೆಳೆಯ ಇಬ್ಬರೇ ಪ್ರಯಾಗಕ್ಕೆ ಹೋದ್ವಿ. ಯಾತಕ್ಕಂತಂದರೆ ಜೊತೆ ಇದ್ದವ್ರು ಎಲ್ಲರೂ ಪ್ಲ್ಯಾನ್ ಕ್ಯಾನ್ಸಲ್ ಮಾಡ್ಕೊಂಡ್ರು. ಇನ್ನೇನು ಈ ಪ್ಲ್ಯಾನ್ ಪೂರ್ತಿ ಕ್ಯಾನ್ಸಲ್ ಆಗುತ್ತೆ ಅನ್ನುವ ಹೊತ್ತಲ್ಲಿ ಒಂದು ಮಿರಾಕಲ್ ಆಗಿ ನಮಗೆ ತತ್ಕಾಲಲ್ಲಿ ಟಿಕೆಟ್ ಸಿಕ್ತು. ಸೊ ಹಾಗಾಗಿ ನಮ್ಮ ಪ್ಲ್ಯಾನ್ ಆನ್ ಆಯಿತು. ಈ ಜರ್ನಿಯಲ್ಲಿ ಅದೆಷ್ಟೋ ಹೊಸ ಎಕ್ಸ್ಪೀರಿಯನ್ಸ್ ಆಗಿದೆ. ಅವನ್ನೆಲ್ಲ ನೀವು ನೋಡಬೇಕು. ನೋಡಲಿ ಅಂತಲೇ ಈ ವಿಡಿಯೋ ಮಾಡಿದ್ದೀನಿ. ಹಾಗೆ ನಿಮ್ಗೇನಾದರೂ ಈ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಹೊಸಪೇಟೆ ಪ್ಲಾಟ್ಫಾರ್ಮಲ್ಲಿ ಕುಂತಿದ್ವಿ, ನಾನು ಮಾತವ್ರ. ಈಗ ಒಂದು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಏನಾಯ್ತು ಅಂತಂದ್ರೆ, ಸಂಪರ್ಕ ಕ್ರಾಂತಿ ಎರಡದಾವು ಟ್ರೈನ್. ಒಂದು ಯಶವಂತಪುರಿಂದ ಬರೋದು, ಒಂದು ಯಶವಂತಪುರಿಗೆ ಹೋಗೋದು. ನಾವು ಯಶವಂತಪುರ ಹೋಗೋದಕ್ಕೆ ಟ್ರೈನ್ ಹತ್ತಿ ಅವ್ನು ಟಿಕೆಟಿಗೆ ಗುದ್ದಾಡತ್ತೀವಿ ನಾವು. ನಮ್ಮ PNR ಐತೆ, ನಮ್ಮ ಟಿಕೆಟ್ ಐತೆ, ನೀ ಆಗತ್ತಿ ಅಂತಂದು ಮಾತವ್ರ ಎಕ್ಸ್ಪೀರಿಯನ್ಸ್. ನಮ್ಮನೆ ಏನು ರಶ್ ಇಲ್ಲ, ನಮ್ಮ ಸೀಟ್ ಸಿಕ್ಕದ. ಮೋಸ್ಟ್ಲಿ ಮಹಾರಾಷ್ಟ್ರ ಬಾರ್ಡ್ರ್ ದಾಟಿದ ಮೇಲೆ ಏನಾದರೂ ಇಶ್ಯೂ ಆಗ್ಬೋದು. ಲೆಟ್ಸಿ ಅಲ್ಲಿ ಹೆಂಗದ ಸಿಚುವೇಶನ್ ನೋಡಿ ಅಪ್ಡೇಟ್ ಮಾಡ್ತೀವಿ. ಸೊ ಮಾಂತವ್ರು ಚಹಾ ಕುಡಿಸೋದಾರ. ಆಲ್ಮೋಸ್ಟ್ ಟೈಮ್ ಎಷ್ಟಾಯ್ತು ನೋಡ್ರಿ, 1:07 ಚಹಾ ಕುಡಿತಾ ಇದ್ದೀವಿ. ಮಾಂತವ್ರ ಕೃಪೆ. ವೆಲ್ಕಮ್ ಟು ಮಹಾರಾಷ್ಟ್ರ. ಮರಾಠರು ಇಲ್ಲಿ ಕುಂತಾರ. ನೋ ಕಾಮೆಂಟ್ಸ್. ಮಹಾರಾಷ್ಟ್ರ ಮರಾಠ. ಸೊ ಇಲ್ಲೇನಾಯಿತು ಅಂತಂದರೆ, ಕ್ಲೀನ್ ಮಾಡ್ತಾ ಇರ್ತಾರಲ್ಲ ಟ್ರೈನ್ದಾಗ, ಅವ್ನು ಹೋಗಿ ಟಾಯ್ಲೆಟ್ ಒಳಗೆ ಕೂತ್ಬಿಟ್ಟಿದ್ದ. 1 ತಾಸಾದರೂ ಬರಲಿಲ್ಲ. ಹಾಗಾಗಿ ಇನ್ನೊಬ್ಬನು ಬಂದು ನೀನೇನೋ ಮಾಡ್ತಾಯಿದ್ದ ಎಷ್ಟೊತ್ತು ಅಂತ ಕೇಳ್ತಾಯಿದ್ರೆ, ಮೋಸ್ಟ್ಲಿ ಅವ್ನು ಎಣ್ಣೆ ಹೊಡಿತಾ ಇರ್ಬೇಕು ಒಳಗೆ. ಕೇಳಿದ್ರೆ ಇವನೇನಂದ, ಆ್ಯಕ್ಷನ್ ನೋಡಿ ಗೊತ್ತಾಗುತ್ತೆ, ನಾನೇನು ಹೇಳೋದು ಬೇಡ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕಂದ್ರೆ ಮೊದಲು ನಿಮ್ಮ ಬೆಲೆ ನಿಮಗೆ ಗೊತ್ತಿರಬೇಕು. ಆ ಬೆಲೆ ಗೊತ್ತಾಗೋದು ಗೋಡೆ ಅಥವಾ ಯಾವುದೇ ಕಾಲೇಜಲ್ಲೆಲ್ಲ. ಹೊರಗೆ ಬನ್ನಿ, ಒಂದು ಬ್ಯಾಗು, 4 ಡ್ರೆಸ್ಸು, ಸ್ವಲ್ಪ ರೊಕ್ಕ ಇಟ್ಕೊಂಡು ಇಡೀ ಭಾರತವನ್ನೇ ಟ್ರಾವೆಲ್ ಮಾಡಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಬೆಲೆ ಏನು ಅಂತ. ಆವಾಗ ನಿಮ್ಗೆ ಇಡೀ ಜಗತ್ತೇ ತಿಳಿಸುತ್ತೆ ಹೇಗೆ ಬಾಳಬೇಕು ಅಂತ. ಈ ಫುಡ್ ತರಲಿಕ್ಕೆ ಹೋಗಿ ನಾವು ಟ್ರೈನ್ ಮಿಸ್ ಮಾಡ್ಕೊತಾ ಇದ್ವಿ. ಒಂದು ಮಾಂತವರು, ಇನ್ನೊಂದು ಇವರು ರವಿ ಅಂತ, ಇವರು ಆರ್ಮಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇವ್ರು ಕೂಡ ನಮ್ಮ ಜೊತೆ ಅಲ್ಲೇ ಭೇಟಿ ಆದರೆ ಹುಬ್ಳಿ ಸೈಡ್ ಅವರೇ. ಇವ್ರು ಕೂಡ ಟ್ರೈನ್ ಮಿಸ್ ಮಾಡ್ಕೋತಾ ಇದ್ರು. ಸೊ ಏನು ಗಾಬರಿ ಆಗಿದ್ವಿ ಆ ಟೈಮ್ದಲ್ಲಿ. ನಾವು ಮನ್ಯಾಗ ಬೈದು 6:30 7 ಗಂಟೆ ಆದರೆ ಎದ್ದೇಳ್ತಿದ್ದಿಲ್ಲ. ಈಗ ಅಡ್ಡಾಡೋದೈದಂತ ತಿಂಡಿ ಅಲ್ರಾಮ್ 2:30 ಇಟ್ಟಿದ್ದೆ, 2 ಗಂಟೆಗೆ ಎದ್ದು ಕುಂತಿದ್ದೆ ಇಪ್ಪಕ್ಕಂತಂದು. ಅದಕ್ಕೆ ಅಂತಾರಲ್ರಿ, ಹುಡುಗರು ಏನು ಕೆಲಸ ಇಲ್ಲ ಅಂತಂದ್ರೆ ಆರಾಮ ಎದ್ದಾಳ್ತಾರೆ ಬೆಜ್ಜಾನು. ಅವನ ಪ್ರಳಯ ಆದರೂ ನಿದ್ದೆ ಬಿಟ್ಕೊಡಲ್ಲ. ಬಟ್ ಎಂಥವು ಏನಾರ ತಿರ್ಗಾಡವು ಆವು ಇದ್ದು ಅಂದ್ರೆ ಆಯ್ತು, ಮುಗಿದೋಯ್ತು. ಬೇಕಾದಿರಲಿ ಅರ್ಧ ಗಂಟೆ ಮುಂಚೆನೇ ಎದ್ದಾಡ್ತಾರೆ. ಇವತ್ತು ಪ್ರೂವ್ ಆಯ್ತು ನೋಡ್ರಿ ಅದು. ಸೊ ನಾವು ಬೆಳಗಿನ ಜಾವ 3:30-4 ಗಂಟೆಗೆ ಝಾಸಿಗೆ ಹೋಗಿ ರೀಚ್ ಆಗ್ತೀವಿ. ರೀಚ್ ಆದಮೇಲೆ ನೀವು ಇಲ್ಲಿ ನೋಡ್ಬೋದು ಝಾಸಿ ಪ್ಲ್ಯಾಟ್ಫಾರ್ಮ್ ಹೇಗಿದೆ ಅಂತ. ಭಾಳ ದೊಡ್ಡದಿದೆ ಸ್ಟೇಷನ್ ಇದು. ಸೊ ಇಲ್ಲಿಂದ ನಾವು ಹೋಗ್ತಾ ಇದ್ವಿ. ಆವಾಗ ನಮಗೆ ನಮ್ಮ ನೆಕ್ಸ್ಟ್ ಅಪೋಸಿಟ್ ಸೀಟಲ್ಲಿ ಇದ್ದ ಒಬ್ಬರು ಅಲ್ಲೇ UP ಅವ್ರ ಭಯ್ಯ ಭೇಟಿಯಾಗಿದ್ರು. ಅವ್ರ ಜೊತೆ ಮಾತಾಡ್ಕೊತ ಟೈಮ್ ಪಾಸ್ ಮಾಡಿದ್ವಿ. ಸೊ ಇವ್ರೇನಿದಾರಲ್ಲ ಇಬ್ಬರು, ಈ ಹುಡುಗ ಆಗಲಿ ಇವ್ರ ಅಣ್ಣ ಆಗಲಿ, ಇಬ್ಬರು ಕೆಟ್ಟ ಉಡಾಳ್ರಿ. ನಾಸ್ಟಾಲ್ಜಿಯಾ ಫೀಲ್ ಆಯಿತು. ನಾನು ಹೇಗಿದ್ದೆ ಹಾಗೆ ಇದ್ದರು ಇವರು. ಸೊ ಹೈ-ಫೈ ಕೊಟ್ಟ, ಅಣ್ಣನಿಗೂ ಹೈ-ಫೈ ಕೊಟ್ವಿ. ಹೈ-ಫೈ ಕೊಟ್ಟ ಇವನು ಸೆಕೆಂಡ್ ಹೈ-ಫೈ ಕೊಟ್ಟು ಇಷ್ಟ್ರಿಗೂ ಫ್ಯಾಮಿಲಿಗೆ ಬಾಯಿ ಹೇಳಿ ಇಲ್ಲಿಂದ ಹೊರಗಡೆ ಸ್ಟೇಷನಿಗೆ ಬಂದು ಕುಂತೀವ್ರಿ. ಈಗ ನಾನು ಅಂತವ್ರೆ ಇಲ್ಲಿಂದ ನಮ್ಗೆ 8 ಟ್ರೈನ್. ಸೊ ನೆಕ್ಸ್ಟ್ ಸ್ವಲ್ಪ ಚಹಾ ಕುಡಿತೀವಿ. ಚಹಾ ಕುಡಿದು ಫ್ರೆಶ್ ಅಪ್ ಆಗ್ತೀವಿ. ಫ್ರೆಶ್ ಅಪ್ ಆಗಿನ ಮುಂದೆಲ್ದ ಏನದಲ್ಲ ವೀಡಿಯೋ ನೋಡಿ. ಇದ್ರಿ ಸುಳಿ ಮಗ, ನಾ ಹೇಳಿದೆ ಜನರಲ್ ಏನು ರಶ್ ಇಲ್ಲಪ್ಪ ಅಂತ ನಾ ಹೇಳಿದೆ. ನೋಡಿ ಎಲ್ಲದ ರಶ್ ಮಗನೇ, ನಿನಗೆ ಕಾಣ್ತಾವ ನೋಡು. ಏನು ಮಂದಿ ಅದಾರಲ್ಲ, ಏನು ತುಂಬಿದಾರೆ ನೋಡು. ಆರಾಮ್ ಹೋಗ್ಬೋದು ಅಂತ ನಾ ಹೇಳಿದೆ ನಾನು. ಕೇಳಿದ್ರೆ ಒಬ್ರ ನೋಡಿ ಎಷ್ಟು ರಶ್ ಅದ ಮರ, ಜನಸಾಗರ. ಇಲ್ಲಿ ಮಂದಿ ಚಹಾ ಮಾಡಕ್ಕೆ ಬರಲ್ಲೋ ಏನೋ, ನಮ್ಗೆ ಇಂಥ ಚಹಾ ಸಿಗತ್ತವು.
ಒಂದು ಗೊತ್ತಾಗಲ್ಲ ಮರ, ಯಾಕಂತಂದ್ರೆ ಇದು ಒಂದು 4ನೇ 5ನೇ ಚಾ ಸೇಮ್ ಟೇಸ್ಟ್, ಬರೀ ಏನಿಲ್ಲ ಅವನ ಬಿಸಿನೀರ್ದಾಗ ಚಾ ಪುಡಿ ಹಾಕಿ ಕೊಳ್ಳೇತಾರೆ ನಮಗೆ. ನಾವು ಮೊದಲ ಹಾಲು ಕುದಿಸಿ ಅವನ ಯಾಲಕ್ಕಿ ಹಾಕಿ ಅದನ್ನ ಹಾಕಿ ಚಾ ಮಾಡೋ ಮಕ್ಕಳು ಬಿಸಿನೀರು ಕುಡಿಯೋತೀವಿ ಮರ ಇಲ್ಲಿ ಚಾ ಅಂತ ಏನು ಹೇಳಮ್ ಹೇಳ್ರಿ ನಾವು. ಸ್ಟಾರ್ ಬಾಕ್ಸಿನ ಚಾ ಸಿಕ್ಕದ್ರಿ, ಈಗ ಕುಡಿಯತ್ತೀವಿ. ಯಾವುದೋ ಐತೆ ಶಿವಂ ಭವನ ಅಂತ, ಹಿಂಗೆ ಕುಡ್ಲತ್ತೀವಿ. ಸಸ್ತಾ ಸ್ಟಾರ್ ಬಾಕ್ಸ್ ಇದು, ಈ ಜಾಲ್ಸಿ ಅಪೋಸಿಟ್ ಅದ, ಬಸ್ ಟ್ರೈನ್ ಸ್ಟೇಷನ್ ಅಪೋಸಿಟ್ ಅದ. ನಾವೇನೋ ಬಸ್ ಒಳಗೆ ಇದೀವಿ ರೀ, ನಾವು ಸ್ಟೇಷನಿಗೆ ಬರೋಲ್ಲ ನಾವು. ಸೊ ಮಾತವ್ರಿ ನೀವೇ ಕುಡೀರಿ, ಫಸ್ಟ್ ನೋಡ್ಲಮ್, ಫಸ್ಟ್ ಟ್ರೈ ಹೊಡೆದು ಬಿಡ್ರಿ ನಾವು ಹೆಂಗೆ ನೋಡೋಣ. ಐತ್ರಿ ಟ್ರೈ ಮಾಡ್ಲಿ ಅಂತಲ್ರಿ ನಾವು. ಕರ್ನಾಟಕ ಚಾ ಮಿಸ್ ಮಾಡ್ಕೊಂಡಿದ್ವಿ, ಇಲ್ಲಿ ಸಿಕ್ತಂತ. ಸೊ ಝಾನ್ಸಿಯಲ್ಲಿ ಯಾವುದೇ ಸ್ಟೇಷನಿಗೆ ಇಳ್ಕೊಂಡ್ರು ಒಂದು ನೆನ್ಪಿಟ್ಕೊಬೇಡಿ, ಈ ಎಕ್ಸಿಟ್ ಬಾಜುನೇ ಒಂದು ಗಿಡ ಅದ. ಇಲ್ಲಿ ನಿಮ್ಗೆ ಆಲದ ಮರ ಕಾಣ್ಬೋದು. ಈ ಆಲದ ಮರ ಬಾಜು ಇರೋ ರೂಟ್ ಸೀದಾ ಹೋದರೆ ಆ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಪ್ರಯಾಗ್ರಾಜ್ ಟ್ರೈನ್ ಸಿಗ್ತಾವೆ. ಸೊ ಆ ಟ್ರೈನಿಗೆ ನೀವು ಹತ್ತು ಕುಂದರಿ. ಸೊ ನೀವು ಅಲ್ಲಿಂದ ಸ್ಟ್ರೇಟ್ ಬಂದರೆ ಈ ಸೈಡೇ ಇದೆ ಇದು ಟ್ರೈನು, ಈ ಸೈಡಲ್ಲಿರೋ ಟ್ರೈನು. ನಾವು ಆ್ಯಕ್ಚುಲಿ ಇದು ಹೋಲ್ಡ್ ಬಾಳುತ್ತಾ ಇದೆ, ನಮ್ಮ 7:40 ಆ್ಯಕ್ಚುಲಿ ಇದು. ಬಟ್ ಐ ಡೋಂಟ್ ನೋ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಲೆಟ್ಸ್ ಸಿ. ನಮ್ದಂತೂ ಕನ್ಫರ್ಮ್ ಸೀಟ್ ಅದ, S1 ಇದೆ. ಇದರ ಈಗೊಂದು ಕಾನ್ ಮಾಡಿದ್ವಿ, ಅದೇನಾಗ್ಯದ ಲೆಟ್ ಮಿ ಟೆಲ್ ಯು ಅಂತೀನಿ. ನಮ್ಮದು ಟಿಕೆಟ್ ಬುಕ್. ಸೊ ನನ್ನಿಂದ ಪರ್ಟಿಕ್ಯುಲರ್ ಆಗಿ ಏನು ಮಿಸ್ಟೇಕ್ ಆಯಿತು ಅಂತಂದರೆ 4th ಫೆಬ್ರಿಗೆ ನಾನು ಟ್ರೈನ್ ಬುಕ್ ಮಾಡಬೇಕಾಗಿತ್ತು. ಬಟ್ ಅದು ಬಂದುಬಿಟ್ಟು ನಾನು 4th ಮಾರ್ಚಿಗೆ ಮಾಡಿಬಿಟ್ಟಿದ್ದೆ. ನಾನು ಅಲ್ಲಿ ಹೋಗಿ ಟ್ರೈನ್ ಮೂವ್ ಆದಮೇಲೆ ನನಗೆ ಯಾಕೋ ಇದು ತೋರಿಸ್ತಾ ಇಲ್ಲಲ್ಲ PNRಲ್ಲಿ ಟ್ರಾವಿಗೋ ಒಳಗೆ ಅಂತ ನೋಡಿದ ಮೇಲೆ ಗೊತ್ತಾಯಿತು, ವಿ ಮಸ್ಟ್ ಅಪ್. ಅದಾದಮೇಲೆ ಪಟ್ ಅಂತ UTS ತೆಗೆದು ಒಂದು ಜನರಲ್ ಟಿಕೆಟ್ ತೊಗೊಂಡು ಜನರಲ್ ಬುಕ್ ಮಾಡಿ TT ಬಂದ ಮೇಲೆ ಗುರು ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. TT ಮಾತ್ರ ಬಹಳ ಒಳ್ಳೆ ಮನುಷ್ಯ ಆಗಿದ್ದ. ಅವ್ನು ಸ್ವಲ್ಪ ಫೈನ್ ಹಾಕಿ ನಮ್ಗೊಂದು ಟಿಕೆಟ್ ಕೊಟ್ಟ. ಅವನು ಟಿಕೆಟ್ ತಪ್ಪು ಬುಕ್ ಮಾಡಿದ್ದೆ, ಟಿಕೆಟ್ ತಪ್ಪು ಬುಕ್ ಮಾಡಿದ್ದೆ, ಅದಕ್ಕೆ ಸ್ವಲ್ಪ ಫೈನ್ ಕಟ್ಟಿ, ಜಾಸ್ತಿ ಏನು ಫೈನ್ ಹಾಕಿಲ್ಲ. TT ವಾಸ್ ಅ ರಿಯಲಿ ಗುಡ್ ಮ್ಯಾನ್. ಸೊ ಒಂದು 720 ರೂಪಾಯಿ ಕೊಟ್ಟು. ಸೊ ಇಲ್ಲಿಂದ ಏನಾಯಿತು ಅಂತಂದರೆ ಸ್ಲೀಪರ್ ಕ್ಲಾಸಲ್ಲಿ ಸ್ವಲ್ಪ ರಶ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಯಾವ್ದು ಸ್ಟೇಷನ್ ಅಂತಂದರೆ ಆಲ್ಮೋಸ್ಟ್ 100 to 150 ಕಿಲೋಮೀಟ್ರ್ ಇತ್ತು. ಆ ರೇಂಜಿಂದ ಸ್ವಲ್ಪ ಸ್ಲೀಪರ್ ರಶ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಅಲ್ಲಿವರೆಗೂ ಆಲ್ ಓಕೆ, ಎಲ್ಲ ಪರ್ಫೆಕ್ಟ್ ಇತ್ತು. ಅದಾದಮೇಲೆ ನೀವಿಲ್ಲಿ ನೋಡ್ಬೋದು ಸ್ವಲ್ಪ ರಶ್ ನಿಮಗೆ ಕಾಣ್ತಾ ಇದೆ. ಹೇಗೆ ನಾವು ಕ್ಲೋಸ್ ಹೋಗ್ತೀವಿ ಹಾಗಾಗಿ ನಾವು ರಶ್ನ ಅಲ್ಲಿ ಫೇಸ್ ಮಾಡ್ತೀವಿ. ಸೊ ಇಲ್ಲಿ ಒಬ್ಬರು ಅಜ್ಜಿ ಕೂತಿದ್ರು. ಸೊ ಅವ್ರು ನೋಡಿ ನನಗೆ ಯಾಕೋ ಸ್ವಲ್ಪ ಗುಡ್ ಫೀಲಿಂಗ್, ಗುಡ್ ವೈಬ್ಸ್ ಬರ್ತಾಯಿದ್ವು. ಅದಕ್ಕೆ ಅವರಿಗೆ ಅವ್ರ ವಿಡಿಯೋ ತಳ್ಕೊಂಡು ಅವ್ರಿಗೆ ಲಾಸ್ಟಿಗೆ ಬಾಯ್ ಅಂತ ಹೇಳಿದೆ. ಝಾನ್ಸಿಯಿಂದ ನಾವೇನು ಈ ಟ್ರೈನಿಗೆ ಬಂದ್ವಲ್ಲ, ಈ ಟ್ರೈನ್ ಬಹಳ ಲೇಟ್ ಆಯಿತು. 10 ಗಂಟೆಗಳ ಕಾಲ ನಾವು ಆ ಟ್ರೈನಲ್ಲಿದ್ವಿ. ಆದರೆ ಆ ಒಂದು ಏನು ನಮಗೆ ಬೇಸರ ಇತ್ತು, ಆ ಟ್ರೈನಲ್ಲಿ ಸ್ಲೋ ಹೋಗ್ತಾ ಇದೆ ಅಂತ. ಬಟ್ ಪ್ರಯಾಗ್ ರೀಚ್ ಆದಮೇಲೆ ಹೇಳಲೇಬೇಡ ಗುರು, ಆ ವೈಬ್ ಏನಿತ್ತಲ್ಲ, ಆ ಎನರ್ಜಿ, ಪಾಸಿಟಿವ್ ಎನರ್ಜಿ ಎಲ್ಲ ನಮ್ಮ ಸುಸ್ತನ್ನು ದೂರ ಮಾಡಿಬಿಡ್ತು. ಏನು ಕೆಳಗೆ ಹೇಳಿದ್ವಿ, ಏನು ವೈಬ್ ಗುರು ಅದು. ನಾನು ನಿಮ್ಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಬಟ್ ನೀವು ಯಾವತ್ತೂ ಪ್ರಯಾಗಕ್ಕೆ ಹೋಗಿ ಮಹಾಕುಂಭದಲ್ಲಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿರಲ್ಲ, ಮೈಂಡ್ ಬ್ಲೋ. ಅದನ್ನು ಮಾತ್ರ ಜನ್ಮದಲ್ಲೇ ನಿಮಗೆ ಆ ರೀತಿ ಪಾಸಿಟಿವ್ ವೈಬ್ಸ್ ಇನ್ನೊಂದು ಕಡೆ ಸಿಗಲ್ಲ. ಈ ಎಕ್ಸೈಟ್ಮೆಂಟ್ ನಾವು ಯಾರಿಗೂ ಹೇಳಲಿಕ್ಕೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಲಿಟ್ರಲಿ ವೈಬ್ ಬರ್ತದೆ ಗುರು, ವೈಬು. ಹೇಳ್ರಿ ಹೆಂಗದ ಫೀಲಿಂಗ್? ಬಂದಿರಿ ಮತ್ತೆ ಅದ್ಭುತವಾಗಿದೆ. ಒಂದೇ ಏನೇನೋ ಕಣ್ಕೊಂಡ್ಕೊಳ್ಳೋದಿಲ್ಲ. ಈ ಟ್ರಿಪ್ಪಲ್ಲಿ ಎಂತೆಂಥ ಎಕ್ಸ್ಪೀರಿಯನ್ಸ್ ಆಗಿದಾವ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ ಭಾಳ ಆಗಿದಾವೆ. ಬಟ್ ಆದ್ರೂ
ಎಲ್ಲವನ್ನು ಮೀರಿ ಈಗ ಪ್ರಯತ್ನ ಪಟ್ಟಿವಿ, ಆಗಿದೆ ಪಟ್ಟೋದೇನಾ. ಸೊ ನೀವು ಪ್ರಯಾಗ್ ಸ್ಟೇಷನಿಂದ ಹೊರಗೆ ಬಂದ ತಕ್ಷಣವೇ ನಿಮಗೆ ಆಟೋ ಹಾಗೂ ಸಿವಿಲ್ ಲೈನಿಂದ ಬಸ್ ಇರ್ತವೆ. ಸೊ ನಿಮ್ಮ ಬಸ್ ಸಿಕ್ತು ಅಂತಂತಂದರೆ ಬಹಳ ಬೆಸ್ಟು. ಸಿಗಲಿಲ್ಲ ಅಂತಂದರೆ ಈ ರೀತಿ ಆಟೋ ಇದಾವಲ್ಲ, ಇದ್ರ ಹತ್ರ ಹೋಗಿ ಅವ್ರು ಸ್ವಲ್ಪ ನೀವು ಬಾರ್ಗೇನಿಂಗ್ ಮಾಡಿದ್ರೆ ನಿಮ್ಗೆ 100-150 ರೂಪಾಯಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನಮ್ಗೆ ಆಲ್ಮೋಸ್ಟ್ ಅವ್ರು 130 ರೂಪೀಸ್ ಚಾರ್ಜ್ ಮಾಡಿದರು. ಓಕೆ, ಸ್ಲೈಡ್ಲಿ ಸ್ವಲ್ಪ ಜಾಸ್ತಿನೇ, ಬಟ್ ಆದರೂ ಏನೋ ಒಂದು ಸೀಸನ್ ಇದೆ ಅನ್ನುವ ಕಾರಣಕ್ಕೆ ನಾವು ಒಂದು ಪೇ ಮಾಡಿ ಹೋಗ್ತಾಯಿದ್ವಿ. ಇಲ್ಲಿ ನಾನು UP ಪೊಲೀಸ್ ಅವ್ರಿಗೆ ಕೇಳಿದೆ ಯಾವ ರೀತಿ ಹೋಗಬೇಕು ಸಂಗಮಕ್ಕೆ ಅಂತ. ಅವರು ಅವಾಗ ಹೇಳಿದರು, ಇಲ್ಲಿಂದ ನಿಮಗೆ ಬಸ್ ಸಿಗಲ್ಲ, ಬಸ್ ನಿಮ್ಗೆ ಸಿವಿಲ್ ಲೈನ್ ಹಿಂದಿದೆಯಲ್ಲ ಆ ಇನ್ನೊಂದು ಎಕ್ಸಿಟಿಂದ ಬಂದರೆ ಸಿಗುತ್ತೆ ಅಂತ. ಸೊ ಹಾಗೆ ನಾವು ಇವ್ರ ಹತ್ರ ರಿಕ್ಷಾವನ್ನು 130 ರೂಪಾಯಿಗೆ ಬಾಡಿಗೆ ಫಿಕ್ಸ್ ಮಾಡಿಕೊಂಡು ಇಲ್ಲಿಂದ ಹೋಗ್ತೀವಿ. अरे मांगोरा मारने लगे कितना सोच रहे हैं 150 रुपये पड़ेगा भैया. अरे क्या भैया, जहाँ छोड़ेंगे वहाँ से 2.5-3 किलोमीटर पड़ेगा. तब तो ये दिक्कत वाली बात है ना. वो भी दिक्कत वाली बात, जहाँ छोड़ेंगे वहाँ से गंगा जी 2.5-3 किलोमीटर. ಸಂಗಮ್ ಘಾಟಿ ಇಬ್ರು 130 ರೂಪಾಯಿ ಅಂತ ಹೇಳ್ಯಾರ ಟಿಕೆಟ್. ಬಸ್ ಏನೋ ಬೇರೆ ಕಡೆಯಿಂದ ಸಿಗುತ್ತಂದ್ರೆ ಟರ್ನಲ್, ಬಟ್ ಅಲ್ಲಿಂದ ನಡ್ಕೊಂಡು ಹೋಗೋ ಪೇಷನ್ಸ್ ನಮ್ಗೆ ಸದ್ಯಕ್ಕಿಲ್ಲ. ಇದು ಹಂಗಾಗಿ ಯಾಕಂದ್ರೆ ಪೂರ್ತಿ ಟಯರ್ಡ್ ಆಗ್ಬಿಟ್ಟಿವಿ ಇಬ್ರು. ನಾವನ್ನ ಪೂರ್ತಿ ಅಡ್ಡಾಡಿ ಹಂಗೆ ಹೋಗ್ತಿದ್ವಿ ರೀ. ಅಲ್ಲೇ ಎಂಟ್ರಿ ಡಿನೈ ಮಾಡಿದ್ರು ನಮಗೆ. ಸೊ ರೋಡ್ ಅದು ಗುಡಿ ಭಾರಿ ಐತೆ ನೋಡ್ರಿ ಇದು. ಪ್ಲಸ್ ಇನ್ನೊಂದು ಭಾಳ ತಂಡ ಐತಿ ಹಂಗ ಹಿಂಗ ಅಂದ್ರೆ ತಂಡಿ ಏನಿಲ್ಲ, ಈಗ ಕಮ್ಮಿ ಆಗ್ಯದ. ಮೊದಲು ಇರ್ಬೋದು, ನಾವು ಅವ್ರದ್ದೇನು ಸುಳ್ಳು ಅಂತ ಹೇಳಲ್ಲ, ಬಟ್ ಈಗೆಲ್ಲ ತಂಡಿ ಕಮ್ಮಿ ಆಗ್ಯದ. ಸೊ ಓಕೆ, ಇದು ಬರೀ ಪಾರ್ಟ್ 1 ಅಷ್ಟೇ. ಇದಾದಮೇಲೆ ಬರೋ ಪಾರ್ಟ್ಸ್ಗಳಲ್ಲಿ ಡಿಜಿಟಲ್ ಮೇಳ, ಪ್ರಯಾಗ್ ನೈಟ್ ಲೈಫ್, ಹಾಗೆ ನಾಗ ಸಾಧುಗಳ ಅಖಾಡ ಎಲ್ಲ ಕೂಡ ನಿಮಗೆ ತೋರಿಸ್ತೀವಿ. ಸೊ ಅಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಸೂಪರ್ ಆಗಿದೆ. ಟುಷ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು ಅಷ್ಟೇ.